ಫ್ರೆಂಡ್ಸ್, ಸೊ ಬನ್ನಿ ನೋಡೋಣ ನಾವು ಗುರುವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತಕ್ಕಂಥದ್ದನ್ನ ಮಾರ್ಕೆಟ್ ಅನ್ನು ಸ್ವಲ್ಪ ನೋಡೋಣ. ಸೊ ಗುರುವಾರ ದಿನ ಅಂತ ನಿಮ್ಗೆ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ ನಾಳೆ 20 ನವೆಂಬರ್ ಏನಿದೆಪ್ಪ ಅಂದ್ರೆ ವೆನ್ಸ್ಡೇ. ಸೊ ಏನಾಗಿದೆಪ್ಪ ಅಂದ್ರೆ ಮಹಾರಾಷ್ಟ್ರದ ವಿಧಾನಸೌಧ ಎಲೆಕ್ಷನ್ ಇರೋದ್ರಿಂದ, ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದ್ರಿಂದ ನಾಳೆ ಏನಾಗಿದೆಪ್ಪ ಹಾಲಿಡೇ ಇರುತ್ತೆ. ಓಕೆ, ಸೊ ಮಾರ್ಕೆಟ್ ನಾವು ಏನ್ ಮಾಡ್ಬೇಕು, ಒನ್ ಡೇ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಶೇರ್ ಮಾರ್ಕೆಟ್ ಅನ್ನ ಸೊ ಬ್ಯಾಂಕ್ ನಿಫ್ಟಿನ ಫಸ್ಟ್ ನೋಡ್ಕೋಣ. ಸೊ ಆಮೇಲೆ ನಿಫ್ಟಿ ಏನಿದೆಪ್ಪ ಅಂದ್ರೆ ವೀಕ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಿಫ್ಟಿ ಸ್ವಲ್ಪ ನೋಡ್ಕೊಳ್ಳೋಣ. ಫಸ್ಟ್ ಏನ್ ನೋಡಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿನ ನೋಡ್ಕೊಳ್ಳೋಣ, ಆಮೇಲೆ ನಿಫ್ಟಿ ಸ್ವಲ್ಪ ನೋಡ್ಕೊಳ್ಳೋಣ. ಓಕೆನಾ? ಸೊ ಬ್ಯಾಂಕ್ ನಿಫ್ಟಿ ನಾನು ಏನ್ ಹೇಳಿದೆಪ್ಪ ನಿನ್ನೆ, ಒಂದು ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಹೆವಿ ಸಪೋರ್ಟ್ ಇದೆ ಅಂತ ನಿಮ್ಗೆ ಹೇಳಿದ್ದೆ, ಹೌದಾ? ಸೊ ಇಲ್ಲಿ ಒಂದು ಹೆವಿ ಸಪೋರ್ಟ್ ಇದೆ. ಸೊ ಹೆವಿ ಸಪೋರ್ಟ್ ಜೊತೆಗೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಫಸ್ಟ್ ಈ ಕ್ಯಾಂಡಲ್ ಒಂದು ಇನ್ವರ್ಟೆಡ್ ಹ್ಯಾಮರ್ ಆಗಿದೆ, ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ ಅಂತ ಹೇಳಿದೆ. ಸೊ ಇದ್ರ ಮೇಲೆ ಏನಾದ್ರು ಮಾರ್ಕೆಟ್ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಮಾರ್ಕೆಟ್ ನಿಮ್ಗೆ ಇಲ್ಲಿಗೆ ಒಂದು ಟಚ್ ಆಗುತ್ತಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಅಲ್ಲಿ ತಗೋತಪ್ಪ ಅಂತ ಹೇಳಿದ್ದೆ, 51,000 ತಗೋತಂತ ಹೇಳಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಅಲ್ಲಿ ನೋಡ್ರಿ, ಇಲ್ಲಿ ಈ ಒಂದು ರೇಂಜ್ ಏನಿದೆಯಲ್ಲ 53,000 ಪಾಯಿಂಟ್ ಏನದಲ್ಲ, ಕಂಟಿನ್ಯೂಸ್ ಆಗಿ ಸಪೋರ್ಟ್ ದಲ್ಲಿ ಮೊದಲೇನಾಗ್ತದಪ್ಪ ರಿಯಾಕ್ಟ್ ಆಗ್ತದೆ. ಓಕೆ, ಫಸ್ಟ್ ಗೆ ಒಂದು ಸಪೋರ್ಟ್ ಅಂತ ರಿಯಾಕ್ಟ್ ಆಗ್ತಾ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸಪೋರ್ಟ್ ರಿಯಾಕ್ಟ್ ಆಗಿದೆ. ಓಕೆ, ಇಲ್ಲಿ ಒಂದು ಸಪೋರ್ಟ್ ರಿಯಾಕ್ಟ್ ಆಗಿದೆ, ಇಲ್ಲಿ ಸಪೋರ್ಟ್ ಅಂತ 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 ರಿಯಾಕ್ಟ್ ಆಗಿದೆ. ಸಪೋರ್ಟ್ ಅಂತ ಎಷ್ಟು ಸರ್ತಿ ರಿಯಾಕ್ಟ್ ಆಗಿದೆ? 1, 2, 3, 4, 5, 6. ಓಕೆ, 6 ಸರ್ತಿ ಸಪೋರ್ಟ್ ಅಂತ ರಿಯಾಕ್ಟ್ ಆಗಿ 7ನೇ ಸರ್ತಿ ಏನಾಗಿದೆಪ್ಪ ಸಪೋರ್ಟ್ ಅಂತ ರಿಯಾಕ್ಟ್ ಆಗಿಲ್ಲ, ಅಲ್ಲಿ ಏನಾಗಿದೆಪ್ಪ ಬ್ರೇಕ್ ಆಗಿದೆ. ಓಕೆ, ಸೊ ಬ್ರೇಕ್ ಆಗಿದೆಪ್ಪ ಅಂದ್ರೆ ಈ ಒಂದು 51,000 ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಸೊ ಸಪೋರ್ಟ್ ಆಗಿರ್ತಕ್ಕಂಥದ್ದು ಒಂದು ಲೈನ್, ಒಂದು ಸಪೋರ್ಟ್ ಝೋನ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿ ನಮ್ಗೆ ಏನಾಗ್ತದಪ್ಪ ವರ್ಕ್ ಆಗ್ತದೆ. ನಾನು ನಿಮ್ಗೆ ಅವಾಗ್ಲೇನೆ ಹೇಳಿದೆ, ಎಲ್ಲಿವರೆಗೂ 51,200 ವರೆಗೂ ಮಾರ್ಕೆಟ್ ಸಸ್ಟೈನ್ ಆಗಲ್ಲ, ಅಲ್ಲಿವರೆಗೂ ಏನಾಗಂಗಿಲ್ಲಪ್ಪ ಅಂದ್ರೆ ಬೈಯರ್ಸ್ ಬರಂಗಿಲ್ಲ ಅಂತ ನಮ್ಗೆ ಹೇಳಿದ್ದೆ. ಓಕೆ, ಸೊ ಮಾರ್ಕೆಟ್ ನಾನು ಇನ್ನೇ ಡಿಸ್ಕಸ್ ಮಾಡಿದ ಪ್ರಕಾರ ಮಾರ್ಕೆಟ್ ಎಲ್ಲಿ ಓಪನ್ ಏನಾಗ್ತದೆ ಅಂತ ನಮ್ಗೆ ನೋಡಿ. ಸೊ ಮಾರ್ಕೆಟ್ ಇವತ್ತಿನ ದಿನ ಏನಾಗಿದೆಪ್ಪ ಅಂದ್ರೆ ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಏನಾಗಿದೆ ಶೂಟಿಂಗ್ ಸ್ಟಾರ್ ಆಗಿದೆ. ಓಕೆ, ಇಲ್ಲಿ ಏನಾಗಿದೆಪ್ಪ ಒಂದು ಶೂಟಿಂಗ್ ಸ್ಟಾರ್ ಆಗಿದೆ. ಮಾರ್ಕೆಟ್ ಕೆಳಗಡೆ ಬಂತು, ಕೆಳಗಡೆ ಓಪನ್ ಆಯ್ತು. ಓಕೆ, ಕೆಳಗಡೆ ಓಪನ್ ಆಯ್ತು, ಮಾರ್ಕೆಟ್ ಮೇಲ್ಗಡೆ ಹೋಯ್ತು. 51,000 ಏನಾಗಿದೆಪ್ಪ ಅಂದ್ರೆ ರೌಂಡ್ ಫಿಗರ್ಗೆ ಒಂದು ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಪುನಃ ಏನಾಗಿದೆಪ್ಪ ಮಾರ್ಕೆಟ್ ಕೆಳಗಡೆ ಬಂದಿದೆ, ಹೌದಾ? ಸೊ ನಾನು ನಿಮಗೊಂದು ಏನ್ ಹೇಳಿದಪ್ಪ ಅಂದ್ರೆ ಹೌ ಟು ಟ್ರೇಡ್ ವಿತ್ ಟ್ರೆಂಡ್ ಲೈನ್ ಅಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಆ ಒಂದು ವಿಡಿಯೋ ನೋಡ್ರಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ 5 ಮಿನಿಟ್ಸ್ ತೋರಿಸ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಂಡು ನೀವು ಟ್ರೇಡ್ ಮಾಡಿದ್ರಪ್ಪ ಅಂದ್ರೆ ಇವತ್ತಿನ ದಿನ ನೀವು ಏನ್ ಮಾಡಿದ್ರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಟ್ರೇಡ್ ಆಗ್ತಿದ್ರಿ. ಓಕೆ, ಸೊ ಅದ್ ಬೇಡ. ಓಕೆ, ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರೆ ನಾಳಿನ ದಿನ ಯಾವ ರೀತಿ ವರ್ಕ್ ಮಾಡಬೇಕು ಸ್ವಲ್ಪ ನೋಡೋಣ. ಇಲ್ಲಿ ನಾಳಿನ ದಿನ ನೋಡ್ರಿ ಸಿಂಪಲ್ ಸರಿ ಇದೆ. ನಾಳೆ ಏನಪ್ಪಾ ಅಂದ್ರೆ ಟೋಟಲ್ ರೇಂಜ್ ಎಷ್ಟು ಮಾಡೋದು ನೋಡ್ಕೊಳ್ಳಿ. ಓಕೆ, ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ರೇಂಜ್ ಇದೆಪ್ಪ ಅಂದ್ರೆ ಸುಮಾರು 1,000 ಪಾಯಿಂಟ್ ರೇಂಜ್ ಇದೆ. ಓಕೆ, ಎಷ್ಟು ಪಾಯಿಂಟ್ಸ್ ಇದೆ? 1,000 ಪಾಯಿಂಟ್ ರೇಂಜ್ ಇದೆ. ಈ ಒಂದು 1,000 ಪಾಯಿಂಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಎಲ್ಲಿ ಮ್ಯಾಕ್ಸಿಮಮ್ ಸಪೋರ್ಟ್ ತಗೊಳ್ತಾ ಇದೆಯಪ್ಪ ಅಂದ್ರೆ ಈ ಒಂದು 51,000 ನಮ್ಗೆ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಮ್ಯಾಕ್ಸಿಮಮ್ ಸಪೋರ್ಟ್ ತಗೋತಾರೆ, ಹೌದಾ? ಈ ಮಾರ್ಕೆಟ್ ಸಪೋರ್ಟ್ ತಗೋದು ಎಲ್ಲಿವರೆಗೂ ಈ ಒಂದು 51,000 ಮಾರ್ಕೆಟ್ ರೇಂಜ್ ಬ್ರೇಕ್ ಆಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗೋಣ ನಮ್ಗೆ ಗೊತ್ತು ಕನ್ಫರ್ಮ್. ಓಕೆ, ಸೊ ಇಲ್ಲಿ ಏನಾಗಿದೆಪ್ಪ ನಾಳೆ ಮಾರ್ಕೆಟ್ ಈ ಒಂದು ಯಾವುದೇ ಒಂದು ಏರಿಯಾದಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ಸೀದಾ ಏನಾಗುತ್ತಪ್ಪ ಕೆಳಗಡೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ 51,000 ರೆಸಿಸ್ಟೆನ್ಸ್ ಫಂಕ್ಷನ್ ಕೆಳಗಡೆ ಬರುತ್ತೆ. ಒಂದ್ ವೇಳೆ ಮಾರ್ಕೆಟ್ ಇಲ್ಲಿ ಈ ಒಂದು ಝೋನ್ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಈ ಒಂದು ಝೋನ್ ಓಪನ್ ಆದ್ರೆ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಕೆಳಗಡೆ ಬರುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ 50,000 ಏನಾಗುತ್ತಪ್ಪ ಅಂದ್ರೆ ಒಂದು ಹೆವಿ ಸಪೋರ್ಟ್ ಇರೋದ್ರಿಂದ ಇಲ್ಲಿನೂ ಕೂಡ ಏನಾಗುತ್ತಪ್ಪ ಅಂದ್ರೆ ಒಂದು ಸಪೋರ್ಟ್ ಅನ್ನು ತಗೋತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಟೋಟಲ್ ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ದೊಡ್ಡ ಕ್ಯಾಂಡಲ್ ಏನಿದೆಯಲ್ಲ, ಈ ಒಂದು ದೊಡ್ಡ ಕ್ಯಾಂಡಲ್ ಏನಿದೆಯಲ್ಲ, ಈ ದೊಡ್ಡ ಕ್ಯಾಂಡಲ್ ಒಳಗಿನ ಏನಾಗಪ್ಪ ರೇಂಜ್ ಇದೆ. ಎಲ್ಲಿವರೆಗೂ ಈ ದೊಡ್ಡ ಕ್ಯಾಂಡಲ್ ರೇಂಜ್ ಅನ್ನ ಬ್ರೇಕ್ ಮಾಡೋದಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೋ ಅಥವಾ ಕೆಳಗಡೆ ಹೋಗ್ತಕ್ಕಂಥ ಒಂದು ಚಾನ್ಸಸ್ ತುಂಬಾನೇ ನಮ್ಗೆ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ 51,363 ಮತ್ತೆ ಕೆಳಗಡೆ 49,888 ಈ ಒಂದು ರೇಂಜ್ ದಲ್ಲೇ ಮಾರ್ಕೆಟ್ ಇದೆ. ಕೆಳಗಡೆ ಬಂತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತಗೋತ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಬಂತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಹಿಟ್ ಮಾಡುತ್ತಾ ಮತ್ತೆ ಕೆಳಗಡೆ ಬರುತ್ತೆ. ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಮೇಲ್ಗಡೆ ಹೋಗ್ಬೇಕಾದ್ರೆ ಏನಾಗ್ಬೇಕಪ್ಪ ಅಂದ್ರೆ ಚಾನ್ಸಸ್ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಗ್ಬೇಕು, ಒಂದ್ ಯಾವ್ದಾದ್ರು ಒಂದು ಕ್ಯಾಂಡಲ್ ಇಲ್ಲಿ ನಿಂದಿರ್ಬೇಕು, ಒಂದು ಸ್ಟೇ ಆಗ್ಬೇಕು. ಒನ್ ಡೇ ಕ್ಯಾಂಡಲ್ ಅಲ್ಲಿ ಇಲ್ಲಿ ಮಾರ್ಕೆಟ್ ಏನಾಗಬೇಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಸ್ಟೇ ಆಗ್ಬೇಕು. ಓಕೆ, ಇಲ್ಲಿ ಮಾರ್ಕೆಟ್ ಈ ಒಂದು ರೀತಿ ಡೋಜಿ ಕ್ಯಾಂಡಲ್ ಮಾಡ್ಕೊಂಡು ನೆಕ್ಸ್ಟ್ ಕ್ಯಾಂಡಲ್ ಏನಾಗಬೇಕು ಗ್ಯಾಪ್ ಅಪ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಏನಾಗುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂತಂದ್ರೆ
ಈ ಮಾರ್ಕೆಟ್ ಒಂದು ಏನ್ ರೇಂಜ್ ಇದೆ ಮಾರಿ ಈ ನೋಡ್ರಿ ಈ ಕ್ಯಾನ್ಲಸ್ ನೋಡ್ರಿ ಈ ಗ್ರೀನ್ ಕ್ಯಾನ್ಲ್ಗಳು ಚಿಕ್ಕ ಚಿಕ್ಕದಾಗಿದೆ ಮತ್ತು ಗ್ರೀನ್ ಕ್ಯಾನ್ಲಸ್ ಚಿಕ್ಕದಾದ್ರೂ ಕೂಡ ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದಾರೆ. ಬಟ್ ಇಲ್ಲಿ ರೆಡ್ ಕ್ಯಾನ್ಲಸ್ ಏನಪ್ಪ ಅಂದ್ರೆ ತುಂಬಾ ದೊಡ್ಡದು ಅಂದ್ರೆ ಸೆಲ್ಲರ್ಸ್ ಹೆವಿ ಇದಾರೆ. ಓಕೆ, ಇದನ್ನು ಕೂಡ ಇವತ್ತು ನೋಡ್ರಿ ಇವತ್ತಿನ ಕ್ಯಾನ್ಲ್ ಏನಪ್ಪ ಅಂದ್ರೆ ಎಷ್ಟು ಮೇಲ್ಗಡೆ ಹೋಗಿತ್ತು ಅಷ್ಟೇ ಸ್ಪೀಡ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಎಷ್ಟು ನಿಧಾನವಾಗಿ ಮೇಲ್ಗಡೆ ಹೋಯ್ತು ಅದಕ್ಕಿಂತ ಜಾಸ್ತಿ ಸ್ಪೀಡ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಿರೋದ್ರಿಂದ ಇಲ್ಲಿ ಏನಪ್ಪ ಸೆಲ್ಲರ್ಸ್ ಜಾಸ್ತಿ ಹೆವಿ ಇದಾರೆ. ಮಾರ್ಕೆಟ್ ಏನಾದ್ರು ನಾಳೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ question ನಾವು ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ಬೋಣ. ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ಇವತ್ತು ರೇಂಜ್ ಏನಪ್ಪಾ ಅಂದ್ರೆ ಇವತ್ತಿನ ರೇಂಜ್ ಇದು ಒಂದು 51,000 ರೇಂಜ್ ಇತ್ತು. ಆಮೇಲೆ ನಿನ್ನೆದು ಏನಾಗಿತ್ತಪ್ಪ ಅಂದ್ರೆ ಒಂದು ಕ್ಲೋಸ್ ಅನ್ನ ಸ್ವಲ್ಪ ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡಿತ್ತು. ಓಕೆನಾ, ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಟ್ರೆಂಡ್ ಲೈನ್, ಎರಡು ಟ್ರೆಂಡ್ ಲೈನ್ ಮತ್ತೆ ಮೂರು ಟ್ರೆಂಡ್ ಲೈನ್. ಯಾವಾಗ ಮಾರ್ಕೆಟ್ ಒಂದು ಟರ್ನ್ ಆಗುತ್ತೆ ಈ ಒಂದು ಶೇಪ್ ದಲ್ಲಿ ಟ್ರೆಂಡ್ ಲೈನ್ ಮತ್ತಪ್ಪ ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ಅನ್ಸಿದ್ದೆ. ಅದೇ ರೀತಿ ಮಾರ್ಕೆಟ್ ಇದೆ. ಈ ಒಂದು ವಿಡಿಯೋ ನೋಡ್ಕೊಂಬರಿ, ನೋಡ್ಕೊಂಡ್ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ಹೇಳ್ತೀನಿ. ಓಕೆ, ಸೊ ಮಾರ್ಕೆಟ್ ನಾಳೆ ಏನ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಮಾಡ್ಲಿಕ್ಕಿಲ್ಲ. ಓಕೆ, ಅದೊಂದು ಸ್ವಲ್ಪ ನಾವು ಗಮನ ಕೊಟ್ಟು ನೋಡ್ಕೊಂಡ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಟ್ರೆಂಡ್ ಲೈನ್ ಬಂದಿದೆ. ಓಕೆ, ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ಬಂದಿದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ. ಈ ಒಂದು ಟ್ರೆಂಡ್ ಲೈನ್ ಎಷ್ಟು ಸರ್ತಿ ನಮಗೆ ಇಲ್ಲಿ ಟಚ್ ಆಗಿದೆಪ್ಪ ಅಂದ್ರೆ ನೋಡ್ರಿ, ಒಂದ್ ಸತಿ ಟಚ್ ಆಗಿದೆ, ಎರಡ್ ಸತಿ ಟಚ್ ಆಗಿದೆ, ಮೂರ್ ಸತಿ ಟಚ್ ಆಗಿದೆ. ಓಕೆ, ಇಲ್ಲಿ 4 ಸತಿ ರೆಸ್ಪೆಕ್ಟ್ ಕೊಟ್ಟಿದೆ, ಮತ್ತೆ ಇಲ್ಲಿ 5 ಸತಿ ರೆಸ್ಪೆಕ್ಟ್ ಕೊಟ್ಟಿದೆ. ಇಲ್ಲಿ 5 ಸತಿ ರೆಸ್ಪೆಕ್ಟ್ ಕೊಟ್ಟರು ಕೂಡ ಇಲ್ಲಿ ನಮಗೆ ಏನಾಗಿದೆಪ್ಪ ಅಂದ್ರೆ ಹೆವಿ ಇದು ಒಂದು ರೆಸಿಸ್ಟೆನ್ಸ್ 51,000 ರೆಸಿಸ್ಟೆನ್ಸ್ ಇದೆ. ಈ ಒಂದು ರೀತಿ ಯಾವ ರೀತಿ ಒಂದು ಇದು ಪ್ಯಾಟರ್ನ್ ಕಾಣ್ತಿದ್ದಪ್ಪ ಅಂತಂದ್ರೆ ಇದು ಒಂದು ಫಾಲಿಂಗ್ ವೇಜ್ ತರ ಏನಾಗ್ತದಪ್ಪ ಅಂದ್ರೆ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಎಷ್ಟು ಸತಿ ನಮ್ಗೆ ಟ್ರೆಂಡ್ ಲೈನ್ ಟಚ್ ಆಗಿದೆಪ್ಪ 5 ಸತಿ ಟ್ರೆಂಡ್ ಲೈನ್ ಟಚ್ ಆಗಿದೆ. ಮಾರ್ಕೆಟ್ ಏನಾದ್ರು ನಾಳೆ ಓಕೆ ನಾಳೆ ಇದೇ ಒಂದು ಶೇಪ್ ದಲ್ಲಿ ಓಪನ್ ಆದ್ರೆ 51,500 ಒಳಗ ಅಥವಾ 50,004 ಒಳಗೆ ಏನಾದ್ರು ಓಪನ್ ಆದ್ರೆ ಮಾರ್ಕೆಟ್ ಏನಾಗುತ್ತಪ್ಪ ಫಸ್ಟ್ ಮೇಲ್ಗಡೆ ಹೋಗಿ 50,600 ಒಂದು ರೆಸಿಸ್ಟೆನ್ಸ್ ಸೆಟ್ ಮಾಡ್ಕೊಂಡು ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಸೀದಾ ಕೆಳಗಡೆ ಬ್ಲಾಕ್ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕ್ರಿಯೇಟ್ ಆಗುತ್ತೆ 50,300 ನಮ್ಗೆ ಏನಾಗುತ್ತಪ್ಪ ಫಸ್ಟ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಸೆಕೆಂಡ್ ಸಪೋರ್ಟ್ ಏನಾಗುತ್ತಪ್ಪ ಅಂದ್ರೆ ಇದನ್ನ ಸಪೋರ್ಟ್ ಅಂತ ಹೇಳ್ತೇವೆ. ಸೆಕೆಂಡ್ ಸಪೋರ್ಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ಕೆಳಗಡೆ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ಸೆಕೆಂಡ್ ಸಪೋರ್ಟ್ ಬರುತ್ತೆ. ಅದಾದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ಬರುತ್ತೆ 50,49,888 ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಏನಾಗುತ್ತಪ್ಪ ರೌಂಡ್ ಫಿಗರ್ 50,000 ಹಿಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಬಂದ್ರೆ ಟ್ರೆಂಡ್ ಲೈನ್. ಓಕೆ, ಟ್ರೆಂಡ್ ಲೈನ್ ಟ್ರೆಂಡ್ ಲೈನ್ ಬ್ರೇಕ್ ಆಗುತ್ತೆ. ಒಂದ್ ವೇಳೆ ಇಲ್ಲಿ ಏನಾದ್ರು ಸ್ವಲ್ಪ ಬ್ರೇಕ್ ಓಪನ್ ಆಗಿ ಸ್ವಲ್ಪ ಇದು 50,600 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಇಲ್ಲಿ ಎಲ್ಲಿವರೆಗೆ ಇದು ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆಗಂಗಿಲ್ಲಪ್ಪ ಅಂದ್ರೆ 50,800 ಏನಾಗ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಇಲ್ಲಿ ಸಸ್ಟೈನ್ ಮಾಡ್ಕೋಬೇಕು. ಸಸ್ಟೈನ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗ್ಬೇಕು. ಮತ್ತೆ ಅಲ್ಲಿ ಏನಾಗಬೇಕಪ್ಪ ಅಂದ್ರೆ ಈ ಒಂದು ರೇಂಜ್ 51,000 ರೇಂಜ್ ಅನ್ನು ಬ್ರೇಕ್ ಮಾಡಿದ್ರೆ ಅವಾಗ ಇಲ್ಲಿ ಏನಾದ್ರು ಸ್ವಲ್ಪ ಸಸ್ಟೈನ್ ಮಾಡಿದ್ರೆ ಮೇಲ್ಗಡೆ ಹೋಗ್ಬೋದು. ಓಕೆ, ಸೊ ಈ ಒಂದು ಚಾನ್ಸಸ್ ಇವತ್ತಿನ ಒಂದು ಸಿನಾರಿ ನೋಡಿದ್ರೆ ಮಾರ್ಕೆಟ್ ನಾಳೆ ಈ ಒಂದು ಲೆವೆಲ್ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಈ ಒಂದು ಟ್ರೆಂಡ್ ಲೈನ್ ಅಂತ ನಿಮ್ಗೆ ಹೇಳಿದ್ನಲ್ಲ. ಓಕೆ, ಈ ಒಂದು ಏನ್ ಟ್ರೆಂಡ್ ಲೈನ್ ಅಂದ್ರೆ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡ್ಬೇಕು. ಓಕೆ, ನೋಡ್ರಿ ಇಲ್ಲೇನಿದೆಲ್ಲ ಈ ಒಂದು ಟ್ರೆಂಡ್ ಲೈನ್ ಸ್ವಲ್ಪ ಬ್ರೇಕ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗ್ ಬರ್ಬೋದು. ಓಕೆ, ಕೆಳಗ್ ಬಂದ್ರೆ ಎಲ್ಲಿಂದ ಫಸ್ಟ್ ಸಪೋರ್ಟ್ ಇಲ್ಲೇ ಇರುತ್ತಾ, ಸೆಕೆಂಡ್ ಸಪೋರ್ಟ್ ಇಲ್ಲಿ ಬರುತ್ತೆ. ಅದು ಥರ್ಡ್ ಸಪೋರ್ಟ್ ಏನಪ್ಪಾ ಅಂದ್ರೆ 50,000 ಒಂದು ರೌಂಡ್ ಫಿಗರ್ ಬರುತ್ತೆ. ಅದನ್ನು ಬ್ರೇಕ್ ಆದ್ರೆ ಕೂಡ ಏನಾಗುತ್ತಪ್ಪ ಅಂದ್ರೆ 49,888 ನಮಗೆ ಏನಾಗುತ್ತಪ್ಪ ಅಂದ್ರೆ ಒಂದು ಸಪೋರ್ಟ್ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಹೌದಾ, ಇಲ್ಲಿ ಒಂದು ಇನ್ನೊಂದು ನೀವು ನೋಡ್ಕೊಂಡ್ರೆ ಒಂದು 5 ಮಿನಿಟ್ಸ್ ಒಂದು 4 ಅವರ್ದಲ್ಲಿ ನೋಡ್ಕೊಂಡ್ರೆ ನೋಡ್ರಿ 4 ಅವರ್ ಮಾರ್ಕೆಟ್ ಯಾವ ರೀತಿ ಇದಪ್ಪ ಅಂದ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ ಮೇಲ್ಗಡೆ ಅಂತ ಮೇಲ್ಗಡೆಯಿಂದ ಒಂದು ಟ್ರೆಂಡ್ ಲೈನ್ ಬಂದಿದೆ. ಒಂದ್ ವೇಳೆ ಮಾರ್ಕೆಟ್ ಇದನ್ನ ಏನಾದ್ರು ಬ್ರೇಕ್ ಮಾಡಿದ್ರು ಕೂಡ 51,000 ಏನಾದ್ರು ಬ್ರೇಕ್ ಮಾಡಿದ್ರು ಕೂಡ ಓಕೆ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೋಬೇಕು. ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಎಲ್ಲಿವರೆಗೂ ಟ್ರೆಂಡ್ ಲೈನ್ ಬ್ರೇಕ್ ಮಾಡಲ್ಲ ಅಲ್ಲಿವರೆಗೆ ಮಾರ್ಕೆಟ್ ಏನಾಗುತ್ತಪ್ಪ ಈ ಒಂದು ಟ್ರೆಂಡ್ ಲೈನ್ಗೆ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಕೆಳಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಇದು ಎಲ್ಲಿ ಒಂದು 4 ಅವರ್ಸ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ನೀವು ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಸಾರಿ ಗುರುವಾರ ದಿನ ನೋಡ್ಕೊಂಡ್ರಿ ಸ್ವಲ್ಪ ನೋಡ್ಕೊಂಡು ಟ್ರೇ ಮಾಡಿ. ಓಕೆ, ಬೇಕ್ರಿ ಅದು ಬ್ಯಾಂಕ್ ನಿಫ್ಟಿ. ಇನ್ನು ನಾವು ನಿಫ್ಟಿನ ನೋಡ್ಕೊಂಡ್ರೆ ನಿಫ್ಟಿ ಒಳಗೆ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ನೀವು ನೋಡ್ಕೊರಿ. ನಿಫ್ಟಿ ಏನಾಗಿದೆಪ್ಪ ನಮಗೆ ಹೇಳಿದ್ದೆ ಲಾಸ್ಟ್ ಒಂದು ವೀಕ್ಲಿ ಇದ್ರೊಳಗೆ ಅನಲೈಸಿಸ್ ಒಳಗೆ ಇದು ಏನಾಗಿದೆಪ್ಪ ಅಂದ್ರೆ ಒಂದು ಹೆಡ್ ಅಂಡ್ ಶೋಲ್ಡರ್ ತರ ಒಂದು ಪ್ಯಾಟರ್ನ್ ಆಗಿದೆ ಅಂತ ನಮ್ಗೆ ಹೇಳಿದ್ದೆ. ಓಕೆನಾ,
ಹೆಡ್ ಅಂಡ್ ಶೋಲ್ಡರ್ ತನಕ ಒಂದು ಪ್ಯಾಟರ್ನ್ ಆಗಿದೆ ಅಂತ ನಿಮಗೆ ಹೇಳಿದೆ. ಈ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿರೋದ್ರಿಂದ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತೂ ಈ ನೆಕ್ಲೈನ್ ಏನಿದಿಲ್ಲ ನೆಕ್ಲೈನ್ ಅಂತೂ ಬ್ರೇಕ್ ಆಗಿದೆ ಇವಾಗ. ಸೊ ಈ ನೆಕ್ಲೈನ್ ಬ್ರೇಕ್ ಆಗಿದೆಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಈ ಒಂದು ಫುಲ್ ಬ್ಯಾಕ್ ಅಂತೂ ತಗೊಂಡಿದೆ. ಇದೇನಿದಪ್ಪ ಅಂದ್ರೆ ಫುಲ್ ಬ್ಯಾಕ್ ತಗೊಂಡಿದೆ. ಫುಲ್ ಬ್ಯಾಕ್ ತಗೊಂಡ್ ಕಿಶನ್ ಮಾರ್ಕೆಟ್ ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ನಿಫ್ಟಿ ಗುರುವಾರ ದಿವಸ ಏನಾಗುತ್ತೆ ಚಾನ್ಸಸ್ ತುಂಬಾನೇ ಇದೆ. ಸೊ ಫಸ್ಟ್ ನಮ್ಗೆ ಸಪೋರ್ಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಸಪೋರ್ಟ್ ಏನಿದೆಯಲ್ಲ ಈ ಒಂದು ಏರಿಯಾದಲ್ಲಿ 23,200 23,200 ಏನಿದೆಯಲ್ಲ ಈ ಒಂದು ಏರಿಯಾದಲ್ಲಿ ಸಪೋರ್ಟ್ ತಗೊಂತಪ್ಪ ಅಂದ್ರೆ ಈ ಒಂದು ಸಪೋರ್ಟ್ ಅನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಸೀದಾ ತುಂಬಾ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಎಲ್ಲಿವರೆಗೆ ಬರ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಇಲ್ಲಿವರೆಗೆ ಬರ್ಬೋದು. ಈ ಒಂದು ಎಷ್ಟಪ್ಪ ಅಂದ್ರೆ 22,800 ಏನಪ್ಪಾ ಅಂದ್ರೆ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಅದನ್ನು ಕೂಡ ಬ್ರೇಕ್ ಆದ್ರೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಡೈರೆಕ್ಟ್ 22,555ಕ್ಕೆ ಬರುತ್ತೆ. ಈ ಒಂದು ಎರಡು ಸಪೋರ್ಟ್ ಆಗುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡೋದು ಎಲ್ಲಿ ಬರುತ್ತಪ್ಪ ಅಂದ್ರೆ ನೆಕ್ಸ್ಟ್ 22,400 ಇಲ್ಲಿ ಮಾರ್ಕೆಟ್ ಬರುತ್ತೆ. ಇದು ಸ್ವಲ್ಪ ನೀವು ನೋಡ್ಕೊಂಡು ಟ್ರೈ ಮಾಡಿ. ಸೊ ಇದನ್ನು ಕೂಡ ನಾವು ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ಯಾವ ರೀತಿ ವರ್ಕ್ ಮಾಡಿದೀವಿ ನೋಡಿ. ಸಿಂಪಲ್ ಥಿಯರಿ ಇದನ್ನು ಕೂಡ ಏನಪ್ಪ ಅಂದ್ರೆ ನಾವೊಂದು ಏನು ಟ್ರೆಂಡ್ ಲೈನ್ ಹೇಳಿದಿಲ್ಲ ಆ ಟ್ರೆಂಡ್ ಲೈನ್ ಬೇಸ್ ಮೇಲೆ ಕೂಡ ಇದೇನಪ್ಪ ಅಂದ್ರೆ ವರ್ಕ್ ಮಾಡಿದ್ವಿ. 15 ಮಿನಿಟ್ಸ್ ಟೈಮ್ದಲ್ಲಿ ಕೂಡ ಒಂದು ಟ್ರೆಂಡ್ ಲೈನ್. ಓಕೆ, ಇದು ಏನಪ್ಪಾ ಅಂದ್ರೆ ಸೆಕೆಂಡ್ ಟ್ರೆಂಡ್ ಲೈನ್. ಇದು ಕೂಡ ಏನಪ್ಪಾ ಅಂದ್ರೆ ಇದು ಥರ್ಡ್ ಟ್ರೆಂಡ್ ಲೈನ್. ಓಕೆ, ನೋಡ್ರಿ ನಾನು ನಿಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ ಟ್ರೆಂಡ್ ಲೈನ್ ಥಿಯರಿ ಏನೈತಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಬೀಳುವಾಗ ಮಾರ್ಕೆಟ್ ಈ ರೀತಿ ಒಂದು ಯೂಟ್ಯೂಬ್ ಮತ್ತಪ್ಪ ಮಾರ್ಕೆಟ್ ಕೆಳಗಡೆ ಬೀಳುತ್ತಾ ಮೇಲ್ಗಡೆ ಹೋಗುವಾಗ ಈ ರೀತಿ ಒಂದು ಯೂಟ್ಯೂಬ್ ತೊಗೊಂಡ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಕಿಶಿಂದ ನಿಮಗೆ ನಾನು ಆ ಒಂದು ಲೈನ್ದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಒಂದು 4 ಸತಿ ವಿಡಿಯೋ ನೋಡ್ಕೊರಿ. ನೋಡ್ಕೊಂಡು ಕಿಶಿಂದ ನೀವು ಟ್ರೇಡ್ ಮಾಡುವಾಗ ಒಂದು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ನೀವು ಬರೀ ಆ ವಿಡಿಯೋ ನೋಡ್ಕೊಂಡು ಸುಮ್ಮನೆ ಕೂತ್ರೆ ನಿಮ್ಗೆ ಗೊತ್ತಾಗಲ್ಲ. ವಿಡಿಯೋ ನೋಡೋದ್ರ ಜೊತೆಗೆ ಬ್ಯಾಕ್ ಟೆಸ್ಟ್ ಮಾಡಬೇಕು. ಓಕೆ, ನಾ ಈ ರೀತಿ ಯಾವ ರೀತಿ ನಿಮ್ಗೆ ಟ್ರೆಂಡ್ ಲೈನ್ ಹಾಕಿ ತೋರಿಸಿದ್ನಲ್ಲ ಅದೇ ರೀತಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು. ಈ ಒಂದು ಎಲ್ಲಿಪ್ಪ ಅಂದ್ರೆ ಈ ಬ್ಯಾಂಕ್ ಫ್ಲೋ ಕೂಡ ಇವತ್ತಿನ ರೀತಿ ಅದೇ ರೀತಿ ಆಗಿದೆ. ಟ್ರೆಂಡ್ ಲೈನ್ ಹಾಕಿ ತೋರಿಸ್ತಾ ನಿಮ್ಗೆ. ಇದು ಒಂದು ಟ್ರೆಂಡ್ ಲೈನ್. ಓಕೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಓಕೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಓಕೆ, ನಾನು ನಿಮ್ಗೆ ಏನ್ ಹೇಳಿದ್ದೆ ಯೂಟ್ಯೂಬ್ ಬಂದ್ರೆ ಯಾವ ರೀತಿ ಬರುತ್ತಪ್ಪ ಮಾರ್ಕೆಟ್ ಈ ರೀತಿ ಬರೋದು ಅಂತ ಹೇಳಿದ್ದೆ. ಹೌದು, ಅದೇ ರೀತಿ ಮಾರ್ಕೆಟ್ ಬಂದಿದೆ. ಸ್ವಲ್ಪ ನೀವು ನೋಡ್ಕೋಬೇಕು. ಅದಕ್ಕೆ ಹೇಳಿದಿಲ್ಲ ನೀವು ಎಲ್ಲಿ ಬೇಕಾದ್ರೆ ರ್ಯಾಂಡಮ್ ಆಗಿ ನೀವು ಟ್ರೇಡ್ ತಗೊಂಡು ಹೋದ್ರೆ ನಿಮ್ಗೆ ಪ್ರಾಫಿಟ್ ಆಗಂಗಿಲ್ಲ. ನೀವು ಟ್ರೇಡ್ ತಗೋಕ್ಕಿಂತ ಮೊದಲು ಮಾರ್ಕೆಟ್ ಸ್ಟ್ರಕ್ಚರ್ ಯಾವುದೇ ರೀತಿ ಇದೆ, ಮಾರ್ಕೆಟ್ ಏನ್ ಟಾಪ್ ದಲ್ಲಿದೋ ಬಾಟಮ್ ದಲ್ಲಿದೋ ಅಥವಾ ರೇಂಜ್ ದಲ್ಲಿದೋ ಅದನ್ನೆಲ್ಲ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕು. ಸುಮ್ಮನೆ ನಿಮ್ಗೆ ದುಡ್ಡು ಇದಾವ ಅಂತ ನೀವು ಟ್ರೇಡ್ ಮಾಡ್ಕೋತ ಹೋದ್ರೆ ನೀವು ಪ್ರಾಫಿಟಬಲ್ ಟ್ರೇಡ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಆಗ್ತದೆ. ಓಕೆ, ಸೊ ಇಲ್ಲಿ ಏನಾಗಿದ್ದಪ್ಪ ಮಾರ್ಕೆಟ್ ಈ 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ಇಲ್ಲಿ ಏನಾಗಿದ್ದಪ್ಪ ಅಂದ್ರೆ ಇದು ಒಂದು ಹೆವಿ ನಮ್ಗೆ ರೆಸಿಸ್ಟೆನ್ಸ್ ಇತ್ತು. ಒಂದು ಇಲ್ಲಿ ಒಂದು ಏನಾಗಿತ್ತಪ್ಪ ಅಂದ್ರೆ ಒಂದು ಬೇರೆಶ ಆರ್ಡರ್ ಬ್ಲಾಕ್ ರೆಡಿ ಆಗಿತ್ತು. ಓಕೆ, 23,800 ಏನಾಗಿತ್ತಪ್ಪ ಅಂದ್ರೆ ನಮ್ಗೆ ಬೇರೆಶ ಆರ್ಡರ್ ಬ್ಲಾಕ್ ಆಗಿತ್ತು. ಆ ಬೇರೆಶ ಆರ್ಡರ್ ಬ್ಲಾಕ್ ಆಗಿದ್ದನ್ನ ಈ ಮಾರ್ಕೆಟ್ ಕೆಳಗಡೆ ಓಪನ್ ಆಗಿದೆ. ಕೆಳಗಡೆ ಓಪನ್ ಆಗಿರ್ತಿಲ್ಲ ನಿಮ್ಗೆ ಹೇಳಿದಿಲ್ಲ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ, ಕೆಳಗೆ ಹೋಗ್ಬೇಕಾದ್ರೆ ಮೇಲ್ಗಡೆಯಿಂದ ಕೆಳಗೆ ಹೋಗುತ್ತೆ. ಅದೇ ಸೇರಿ ನೋಡಿ, ಅದೇ ಥಿಯರಿ ಇದೆ. ಓಕೆ, ನೋಡ್ರಿ ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆ, ಕೆಳಗೆ ಹೋಗ್ಬೇಕಾದ್ರೆ ಮೇಲಿಂದ ಕೆಳಗಡೆ ಬಂದಿದೆ. ಓಕೆ, ಫಸ್ಟ್ ಮಾರ್ಕೆಟ್ ಏನಿದೆಪ್ಪ ಮೇಲ್ಗಡೆ ಹೋಗಿದೆ. ಮೇಲ್ಗಡೆ ಹೋಗಿ ಇಲ್ಲಿ ಒಂದು ಏನಾಗಪ್ಪ ಅಂದ್ರೆ ನಮಗೆ ಬೇರೆ ಆರ್ಡರ್ ಬ್ಲಾಕ್ ಇದೆ. ಈ ಬೇರೆ ಆರ್ಡರ್ ಬ್ಲಾಕ್ ಅನ್ನ ಸ್ವಲ್ಪ ಬ್ರೇಕ್ ಮಾಡಕ್ಕೆ ಆಗದೆ ಇರೋದ್ರಿಂದ ಸಸ್ಟೈನ್ ಹಾಕಿಸಿಂದ ಏನಾಗುತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಏನು ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಗಿದೆ. ಸೀದಾ 23,700 ಡೈರೆಕ್ಟ್ ಇಲ್ಲಿವರೆಗೆ ಬಂದಪ್ಪ ಅಂದ್ರೆ 23,200 ನೋಡ್ರಿ. 200 ಪಾಯಿಂಟ್ ಸ್ಟ್ರೈಟ್ ನೋಡ್ರಿ. ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡ್ರೆ ಮಾರ್ಕೆಟ್ ಯಾವಾಗ್ಲೂ ಬೀಳುವಾಗ ತುಂಬಾ ಸ್ಪೀಡ್ ಆಗಿ ಬೀಳುತ್ತೆ ಮತ್ತು ದೊಡ್ಡ ದೊಡ್ಡ ಕ್ಯಾನ್ಲ್ ಆಗುತ್ತೆ. ಹೋಗುವಾಗ ಮೇಲ್ಗಡೆ ಹೋಗುವಾಗ ತುಂಬಾನೇ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಕ್ಯಾನ್ಲ್ಗಳು ಏನಾಗ್ತವಪ್ಪ ಅಂದ್ರೆ ಹೋಗುತ್ತೆ. ಆಯ್ತು ಅನ್ನೋದು ಒಂದು ಇಲ್ಲಿ ಹೆಡಲ್ಗೆ ಒಂದು ಸೀಕ್ರೆಟ್ ಇದೆ ಮಾರ್ಕೆಟ್ ಯಾವ ರೀತಿ ನಾವು ವರ್ಕ್ ಮಾಡ್ಬೇಕು ಅಂತ ಕೇಳಿದ್ರೆ ಸೀಕ್ರೆಟ್ ವಿಡಿಯೋನ ನಾನು ಯಾವಾಗ್ಲಾದ್ರು ನಾಳೆ ಬಿಡ್ಬೋದು, ನಾಳೆ ಬಿಡ್ತೀನಿ. ಓಕೆ, ನಾಳೆ ನಾನು ನಿಮಗೆ ಬಿಡ್ತೀನಿ ಅಥವಾ ಸಂಡೇ ಅಥವಾ ಸ್ಯಾಟರ್ಡೇ ಬಿಡ್ತೀನಿ. ಯಾವ ರೀತಿ ವರ್ಕ್ ಮಾಡ್ಬೇಕು ಸೀಕ್ರೆಟ್ ಇದೆ, ಆ ಸೀಕ್ರೆಟ್ ಹೇಳ್ತೀನಿ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾಳಿನ ದಿನ ಇಲ್ಲಿ ನಾವು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಈಗಂತೂ ಇದು ಒಂದು ಬೇರೆ ಆರ್ಡರ್ ಬ್ಲಾಕ್ ಇದೆ. ಓಕೆನಾ, ಮಾರ್ಕೆಟ್ ಅಂತೂ ಇಲ್ಲಿ ಏನಿದೆಪ್ಪ ಅಂದ್ರೆ ಇದು ಸ್ವಲ್ಪ ಸಪೋರ್ಟ್ ತಗೊಂಡಿದೆ. ಎಷ್ಟು 23,350 ಅಂತ ತಗೊಂಡು ರೌಂಡ್ ಬೈ. ಓಕೆ, 23,350. ಓಕೆ, ಈ ಒಂದು ಫಿಗರ್ದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ, ಮೇಲ್ಗಡೆ ಏನಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ. ಒಂದ್ ವೇಳೆ ಮಾರ್ಕೆಟ್ ನಾಳೆ ಏನಾದ್ರು ಇಲ್ಲೇ ಒಂದು ಸ್ಪೇಸ್ ಅಲ್ಲಿ ಓಪನ್ ಆದ್ರೆ ನೋಡ್ರಿ ಇಲ್ಲಿ ಒಂದು ಬೇರೆ ಆರ್ಡರ್ ಬ್ಲಾಕ್ ಇದೆ. ಆಮೇಲೆ ಇಲ್ಲಿ ಒಂದು ಕೂಡ ಏನಿದೆಪ್ಪ ಅಂದ್ರೆ 23,600 ಇಲ್ಲಿನೂ ಕೂಡ ಒಂದು ಬೇರೆ ಆರ್ಡರ್ ಬ್ಲಾಕ್ ಇದೆ. ಈ ಆರ್ಡರ್ ಬ್ಲಾಕ್ ಬಗ್ಗೆ ನಿಮ್ಗೆ ಯಾವಾಗಲೂ ಒಂದು ವಿಡಿಯೋ ಹೇಳ್ತೀನಿ. ಯಾವ ರೀತಿ ಆರ್ಡರ್ ಬ್ಲಾಕ್ ನಾವು ಡಿಸೈಡ್ ಮಾಡಬೇಕು, ಯಾವಕ್ಕ ನಾವು ಆರ್ಡರ್ ಬ್ಲಾಕ್ ಅಂತ ನಾವು ಕರಿಬೇಕಂತದನ್ನ ನಾನು ನಿಮಗೆ ಒಂದು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ, ಬೇರೆ ಆರ್ಡರ್ ಬ್ಲಾಕ್, ಇಲ್ಲಿ ಒಂದು ಕೂಡ ಆರ್ಡರ್ ಬ್ಲಾಕ್ ಇದೆ.
ಮಾರ್ಕೆಟ್ ಏನಾದ್ರು ಇಲ್ಲಿ ಒಂದು ಬೇರೆ ಶಾರ್ಟ್ ಬ್ಲಾಕ್, ಇದನ್ನು ಕೂಡ ಒಂದು ಬೇರೆ ಶಾರ್ಟ್ ಬ್ಲಾಕ್. ಓಕೆ, ಇದು ಒಂದು ಸಪೋರ್ಟ್. ಓಕೆ, ಇಲ್ಲಿ ಏನಾದ್ರು ಮಾರ್ಕೆಟ್ ನಾಳೆ ಇಲ್ಲಿ ಏನಾದ್ರು ಓಪನ್ ಆದ್ರೆ, ಓಕೆ, ಇದು ಕರೆಕ್ಟ್ ಆಗಿ ಫ್ಲಾಟ್ ಆಗಿ ಓಪನ್ ಆದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಕೆಳಗೆ ಬಿದ್ದರೂ ಕೂಡ ಫಸ್ಟ್ ಇಲ್ಲಿ ಸಪೋರ್ಟ್ ತಗೊಳುತ್ತೆ, ಡೈರೆಕ್ಟ್ ಬ್ರೇಕ್ ಆಗಿಲ್ಲ. ಓಕೆ, ಯಾಕಪ್ಪ ಅಂದ್ರೆ ಯಾಕೆ ಬ್ರೇಕ್ ಆಗಿಲ್ಲಪ್ಪ ಅಂದ್ರೆ ಒಂದು ರೀಸನ್ ತಿಳ್ಕೊರಿ, ರೀಸನ್ ತಿಳ್ಕೊಂಡು ನೀವು ಕೆಲಸ ಮಾಡಬೇಕು. ಓಕೆ, ಈಗ ಮೊದಲು ಎಷ್ಟು ಬಿದ್ದಿದೆ, ಮೊದಲು 300 ಪಾಯಿಂಟ್ ಬಿದ್ದಿದೆ. ಅಕಸ್ಮಾತ್ ಇಲ್ಲಿವರೆಗೆ ಸಪೋರ್ಟ್ ಬಂದ್ರೆ ಎಷ್ಟು ಆಗುತ್ತೆ, 400 ಪಾಯಿಂಟ್ ಆಗುತ್ತೆ. ಓಕೆ, ಸೊ 400 ಪಾಯಿಂಟ್ ಆದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ ಆಗುತ್ತೆ. ಪ್ರಾಫಿಟ್ ಬುಕ್ ಆದ ಕೂಡಲೇ ಮಾರ್ಕೆಟ್ ಕೆಳಗಡೆ ಬಂದು ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಸಸ್ಟೈನ್ ಆಗಿ ಈ ಒಂದು ಕ್ಲೋಸ್ ಅನ್ನ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಬ್ರೇಕ್ ಆಗುತ್ತೆ. ಓಕೆ, ಮಾರ್ಕೆಟ್ ಯಾವತ್ತು ಇದೇ ರೀತಿ ಬ್ರೇಕ್ ಆಗುತ್ತೆ ಮತ್ತು ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ಕೂಡ ಇದೇ ಒಂದು ಸ್ಟ್ರಕ್ಚರ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ. ಮಾರ್ಕೆಟ್ ಯಾವಾಗಲೂ ಸುಮ್ಮನೆ ಹೋಗಂಗಿಲ್ಲ, ಅಲ್ಲಿ ಏನಾಗುತ್ತಪ್ಪ ಸ್ಟ್ರಕ್ಚರ್ ಮಾಡ್ಕೊಂಡು ಮೇಲ್ಗಡೆ ಹೋಗುತ್ತೆ. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನೀವು ತಿಳ್ಕೊಂಡ್ರಪ್ಪ ಮಾರ್ಕೆಟ್ ಬಗ್ಗೆ ಎಲ್ಲಾನು ತಿಳ್ಕೊಂಡು, ಯಾಕಪ್ಪ ಮಾರ್ಕೆಟ್ ಸ್ಟ್ರಕ್ಚರ್ ಇಂದ ಸೋಲ್ ಆಫ್ ಮಾರ್ಕೆಟ್ ಟ್ರೇಡಿಂಗ್. ಓಕೆ, ಸೊ ಈ ರೀತಿ ಮಾರ್ಕೆಟ್ ಆಗುತ್ತೆ. ಈ ಒಂದು ಇದೇನಾದ್ರು 23,350 ಏನಾದ್ರು ಬ್ರೇಕ್ ಆದ್ರೆ ಮಾರ್ಕೆಟ್ ನಮ್ಗೆ ನೆಕ್ಸ್ಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಝೋನ್ ಎಲ್ಲಿ ಬರುತ್ತಾ ನಾನು ಹೇಳಿದ್ರು, ನೆಕ್ಸ್ಟ್ ಝೋನ್ 4 ಮಿನಿಟ್ ಸ್ಟ್ಯಾಂಪ್ದಲ್ಲಿ ನೋಡ್ಕೊಂಡ್ರೆ 4 ಮಿನಿಟ್ ಸ್ಟ್ಯಾಂಪ್ದಲ್ಲಿ ನೋಡ್ಕೊಂಡ್ರೆ ನೆಕ್ಸ್ಟ್ ಏನಾಗತ್ತಪ್ಪ ಇಲ್ಲಿ ಒಂದು ಸಪೋರ್ಟ್ ಬಂದಿದೆ. ಓಕೆ, ಇದನ್ನು ಕೂಡ ಏನಾದ್ರು ಬ್ರೇಕ್ ಆದ್ರೆ ಇದು ಒಂದು ಏನಾಗತ್ತಪ್ಪ ಅಂದ್ರೆ ಒಂದು ಆರ್ಡರ್ ಬ್ಲಾಕ್ ಇದೆ, ಇದು ಕೂಡ ಒಂದು ಬೇರೆ ಆರ್ಡರ್ ಬ್ಲಾಕ್ ಇದೆ 23,200. ಈ 23,200 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಾಳೆ ಹೇಳ್ತದೆ ಏನಾದ್ರು, ಸಾರಿ ಗುರುವಾರ ನಾಳೆ ಇದು ಬ್ರೇಕ್ ಆದ್ರೆ ಇಲ್ಲೇನಾಗತ್ತಪ್ಪ ಅಂದ್ರೆ ಇಲ್ಲಿ ಒಂದು ಹೆವಿ ಸೆಲ್ಲಿಂಗ್ ಸ್ಟಾರ್ಟ್ ಆಗ್ತದೆ 23,200. ನೆನಪಿಟ್ಕೋರಿ ನೀವು ನಂಬರ್ ಇದನ್ನ 23,200 ಲೆವೆಲ್ ಏನಾದ್ರು ಬ್ರೇಕ್ ಮಾಡಿದ್ರೆ, ಈ ಒಂದು ಲೆವೆಲ್ ಏನಾದ್ರು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಹೆವಿ ಸೆಲ್ಲಿಂಗ್ ಅನ್ನ ಕಾಣಬಹುದು. ಎಲ್ಲಿವರೆಗೂ ಹೆವಿ ಸೆಲ್ಲಿಂಗ್ ಕಾಣಬಹುದಪ್ಪ ಅಂದ್ರೆ ನೋಡಿ, ಎಲ್ಲಿವರೆಗೂ ಹೆವಿ ಸೆಲ್ಲಿಂಗ್ ಕಾಣಬಹುದಪ್ಪ ಅಂದ್ರೆ ಮಾರ್ಕೆಟ್ ಅಂದ್ರೆ 23,200 ಇಂದ ಈ ಫಿಗರ್ ಇಂದ ಈ ಫಿಗರ್ ವರೆಗೂ ಒಂದು 2,000 ಪಾಯಿಂಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ ನೋಡಿ. 23,200. ಓಕೆ, 23,200 ಇಂದ ಎಲ್ಲಿಗೆ ಡೈರೆಕ್ಟ್ ಬರ್ಬೋದಪ್ಪ ಅಂದ್ರೆ 21,200 ತನಕ ಮಾರ್ಕೆಟ್ ಡೈರೆಕ್ಟ್ ಆಗಿ ಬೀಳ್ತಕ್ಕಂಥ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆ ಚಾನ್ಸಸ್ ಇದೆಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊರಿ, ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದೇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ, ಎರಡನೇದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರೆಂಡ್ ಲೈನ್ ನೋಡ್ರಿ ನೀವು ಟ್ರೆಂಡ್ ಲೈನ್ ನೋಡ್ರಿ, ಟ್ರೆಂಡ್ ಲೈನ್ ಕಂಟಿನ್ಯೂಸ್ ಆಗಿ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾನೆ ಬರ್ತಾ ಇದೆ ನೋಡ್ರಿ. ಇಲ್ಲಿ ಒಂದು ಟಚ್ ಆಗಿದೆ, ಓಕೆ, ಇಲ್ಲಿ ಸೆಕೆಂಡ್ ಟಚ್ ಆಗಿದೆ, ಇಲ್ಲಿ ಥರ್ಡ್ ಟಚ್ ಆಗಿದೆ. ಇದು ಇವತ್ತಿನ ದಿನ ಏನಿರುತ್ತೆ ಅಂದ್ರೆ ಸ್ವಲ್ಪ ಫುಲ್ ಬ್ಯಾಕ್ ಫಂಕ್ಷನ್ ಇಲ್ಲಿನೂ ಕೂಡ ರೆಸ್ಪೆಕ್ಟ್ ಕೊಟ್ಟಿದೆ. ಓಕೆ, ಇಲ್ಲಿ ಡೈರೆಕ್ಟ್ ಒಂದು ವೇಳೆ ನೋಡ್ರಿ ನಾಳೆ ನೀವು 23,200 ಏನಾದ್ರು ಬ್ರೇಕ್ ಮಾಡಿದ್ರೆ ಈ ಒಂದು ಲೆವೆಲ್ ಏನಾದ್ರು ಬ್ರೇಕ್ ಮಾಡಿದ್ರೆ ನೆನಪಿಟ್ಕೋರಿ ನೀವು ಡೈರೆಕ್ಟ್ ಎಲ್ಲಿ ಹೋಗ್ತೀರಪ್ಪ ಅಂದ್ರೆ ಡೈರೆಕ್ಟ್ 21,200 ಒಂದಿನದಲ್ಲಿ ಹೋಗ್ಲಿಕ್ಕಂದ್ರೂ ಕೂಡ ಒಂದ್ 2-3 ದಿನದಲ್ಲಿ ಮಾರ್ಕೆಟ್ ಅಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸ್ವಲ್ಪ ನೀವ್ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಮಾಡುವಾಗ, ಮಾರ್ಕೆಟ್ ರೀಡ್ ಮಾಡುವಾಗ, ಮಾರ್ಕೆಟ್ ಟ್ರೇಡ್ ಮಾಡುವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಓಕೆ, ನಾವು ಯಾವ ಬೇಸ್ ದಲ್ಲಿದ್ದೀವಿ, ಮೇಲ್ಗಡೆ ಇದ್ವಾ ಕೆಳಗಡೆ ಇದ್ವಾ ಸಪೋರ್ಟ್ ಝೋನ್ದಲ್ಲಿದ್ವಾ ಅಥವಾ ಕನ್ಸಲ್ಟೇಷನ್ ಝೋನ್ದಲ್ಲಿದ್ವಾ ಅಥವಾ ಚಾನಲ್ದಲ್ಲಿದ್ವಾ ಇದನ್ನೆಲ್ಲ ನೋಡ್ಕೊಂಡು ನೀವು ಏನ್ ಮಾಡ್ಕೋಪ್ಪ ಅಂದ್ರೆ ಟ್ರೇಡ್ ಮಾಡಬೇಕು. ಆಮೇಲೆ ಮಾರ್ಕೆಟ್ ಓಪನಿಂಗ್ ಆದ ಕೂಡಲೇ ಯಾವ ರೀತಿ ಟ್ರೇಡ್ ಮಾಡಬೇಕು, ಪುಟ್ ತಗೋಬೇಕು ಕಾಲ್ ತಗೋಬೇಕು ಅನ್ನೋದನ್ನ ಸ್ವಲ್ಪ ಅದೊಂದು ಟ್ರಿಕ್ಸ್ ಇದೆ. ಓಕೆ, ಅದನ್ನು ಕೂಡ ನಿಮಗೆ ಯಾವ್ದೋ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ. ಓಕೆ, ಇಲ್ಲಿ ಸ್ವಲ್ಪ ನೀವು ಏನ್ ಮಾಡ್ರಪ್ಪ ಅಂದ್ರೆ ಇದನ್ನ ಸ್ವಲ್ಪ ನೀವು ಮಾಡ್ರಿ ಗಮನ ಕೊಟ್ಟು ಕೇಶಿಂದ ನೋಡ್ಬೋರಿ. ಓಕೆನಾ, 5 ನಿಮಿಷ ಸ್ಟಾಂಪ್ದಲ್ಲಿ ನಿಮ್ಗೆ ಹೇಳಿಲ್ಲ, 4 ನಿಮಿಷ ಸ್ಟಾಂಪ್ದಲ್ಲಿ ಅಂತ ನಿಮ್ಗೆ ಗೊತ್ತಾಯ್ತು. ಓಕೆ, ಒಂದ್ ವೇಳೆ ಇಲ್ಲೇನಾದ್ರು ಮಾರ್ಕೆಟ್, ಓಕೆ, ಇಲ್ಲಿ ನಮಗೇನು ಹೇಳಿದಿಲ್ಲ, ಇಲ್ಲಿ ಒಂದು ಸಪೋರ್ಟ್ ಹೇಳಿದಿಲ್ಲ, ಈ ಒಂದು ಫ್ಲಾಟ್ ಓಪನ್ ಆಗಿ, ಓಕೆ, ಇಲ್ಲಿ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ, ಇಲ್ಲಿ ಏನಾದ್ರು ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬಂತ ನಿಮ್ಗೆ ಹೇಳಿದೆ, ಫ್ಲಾಟ್ ಓಪನ್ ಆಗಿ ಇದು ಒಂದು ಲೋಗೆ ಏನಾದ್ರು ರೆಸ್ಪೆಕ್ಟ್ ಕೊಟ್ಟು ಕೇಶಿಂದ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಇಲ್ಲಿ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಹೋಯ್ತಪ್ಪ ಅಂದ್ರೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 23,600 ಸ್ವಲ್ಪ ರೆಸ್ಪೆಕ್ಟ್ ಕೊಡುತ್ತೆ. ಓಕೆ, ಯಾಕಪ್ಪ ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಬೇರೆ ಶಾರ್ಟ್ ಬ್ಲಾಕ್ ಇದೆ, ಓಕೆ, ಬೇರೆ ಶಾರ್ಟ್ ಬ್ಲಾಕ್ ಇದೆ, ಇಲ್ಲಿ ರೆಸ್ಪೆಕ್ಟ್ ಕೊಡುತ್ತೆ. ಇಲ್ಲಿ ಸ್ವಲ್ಪ ಏನಾದ್ರು ಕನ್ಸಲ್ಟೇಷನ್ ಇರ್ತಪ್ಪ ಮಾರ್ಕೆಟ್ ಎಲ್ಲ ಹೋಗುತ್ತೆ ಡೈರೆಕ್ಟ್ 23,700 ಹೋಗುತ್ತೆ. ಯಾಕಪ್ಪ ಇಲ್ಲಿನೂ ಕೂಡ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ. ಓಕೆ, ಇಲ್ಲಿ ಕೂಡ ಬ್ರೇಕ್ ಆಗಪ್ಪ ಅಂದ್ರೆ ಡೈರೆಕ್ಟ್ ಎಲ್ಲ ಹೋಗುತ್ತಪ್ಪ ಡೈರೆಕ್ಟ್ ಮತ್ತೆ 23,800 ತನಕ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಈ ಒಂದು ಲೆವೆಲ್ದಲ್ಲಿ ಇವೇನು 3 ಕ್ಯಾಂಡಲ್ ಅಲ್ಲ, ಓಕೆ, ನೋಡಿ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಎಷ್ಟು ಕ್ಯಾಂಡಲ್ಸ್ ಇದಾವೆ, ಬಟ್ ಎಷ್ಟು ಒಟ್ಟೆ 1.5 ತಾಸದಲ್ಲಿ 2 ತಾಸದಲ್ಲಿ ಏನಪ್ಪಾ 3 ಕ್ಯಾಂಡಲ್ ಮಾರ್ಕೆಟ್ ಕೆಳಗಡೆ ಬಂದಿದೆ. ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ಸೆಲ್ಲರ್ಸ್ ಜಾಸ್ತಿ ಹೆವಿ ಇದೆ. ಮಾರ್ಕೆಟ್ ಟೋಟಲ್ ಸೆಂಟಿಮೆಂಟ್ ಏನಿದೆಪ್ಪ ಅಂದ್ರೆ ಸೆಲ್ಲರ್ಸ್ ಇದೆ. ಮಾರ್ಕೆಟ್ ಟ್ರೇಡ್ ಮಾಡುವಾಗ ಎಲ್ಲಾನು ನೋಡ್ಕೋಬೇಕು ನೀವು, ಬರೀ ನೀವು ಒಂದು ಟ್ರೆಂಡ್ ಲೈನ್ ಹಾಕೊಂಡು ಒಂದು ಮೂವಿಂಗ್ ಏರಿಯಾ ತಗೊಂಡ್ ಬರೀ ಒಂದು ಕ್ಯಾನಲ್ ಥೆರಿ ಮೇಲೆ ಟ್ರೇಡ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೀವು ಸಕ್ಸಸ್ ಪ್ರಾಫಿಟಬಲ್ ಟ್ರೇಡರ್ ಆಗಂಗಿಲ್ಲ. ಇದನ್ನೆಲ್ಲ ನೀವು ಏನ್ ನೋಡ್ಕೋಬೇಕಪ್ಪ ಅಂದ್ರೆ ಎಲ್ಲಾ ಸಿನಾರಿಯೋಗಳನ್ನ ಎಲ್ಲಾ ಮ್ಯಾಟರ್ಗಳನ್ನ ತಲೆಯೊಳಗೆ ಇಟ್ಕೊಂಡು ಎಲ್ಲ ಕನ್ಫರ್ಮೇಶನ್
ಟ್ರೈ ಮಾಡ್ಬೇಕು. ಓಕೆ, ಒಂದ್ ವೇಳೆ ಇಲ್ಲಿ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆಗಿರ್ತೀವಿ, ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಗ್ಯಾಪ್ ಅಪ್ ಗ್ಯಾಪ್ ತುಂಬಾನೇ ಈಸಿ ಇರುತ್ತೆ. ಇದೇ ಒಂದು ರೇಂಜ್ ದಲ್ಲಿ ಮಾರ್ಕೆಟ್ ಓಪನ್ ಆದ್ರೆ, ಓಕೆ, ಇದೇ ಒಂದು ರೇಂಜ್ ದಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಇಲ್ಲಿ ಓಪನ್ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆ, ಒಂದು ಬ್ಲಾಕ್ ಇದೆ. ಓಕೆ, ಆದ್ರೆ ಇಲ್ಲಿ ಓಪನ್ ಆಗಿ ಡೈರೆಕ್ಟ್ ಈ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಮಾಡ್ಕೊಂಡು ಫಸ್ಟ್ ಕ್ಯಾಂಡಲ್ ಬ್ರೇಕ್ ಮಾಡ್ಕೊಂಡು ಸೆಕೆಂಡ್ ಕ್ಯಾಂಡಲ್ ಇಲ್ಲೇ ಏನಾದ್ರು ಸಸ್ಟೈನ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಇಲ್ಲೇನು ಕೂಡ ಸ್ವಲ್ಪ ಏನು ಹೋಗಪ್ಪ ಅಂದ್ರೆ ಒಂದು ಗುರುವಾರ ದಿವಸ ಪೂರಾ ಕನ್ಸಲ್ಟೇಷನ್ ಆಗಿ ಇಲ್ಲೇನೇ ಏನಾಗೋ ಮಾರ್ಕೆಟ್ ಕ್ಲೋಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇದನ್ನು ಕೂಡ ಆಗ್ಬೋದು. ಓಕೆ, ಎಲ್ಲಾ ಪ್ರೊಬಬಿಲಿಟಿ ಥಿಂಕ್ ಮಾಡ್ರಿ, ಒಂದೇ ಪ್ರೊಬಬಿಲಿಟಿ ಥಿಂಕ್ ಮಾಡ್ಲಕ್ ಹೋಗ್ರಿ. ಓಕೆ, ಹಿಂಗೂನು ಆಗ್ಬೋದು ಹಂಗೂನು ಆಗ್ಬೋದು, 50-50 ನಮ್ಮ ಮತ್ತೆ ಹೇಳ್ತಿಲ್ಲ, 50-50 ಒಂದು ರೇಷಿಯೋದಲ್ಲಿ ನಾವು ಏಮಕ್ಕಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನಾವು ಕೆಲಸ ಮಾಡ್ಬೇಕು. ಓಕೆ, ಒಂದೇ ತಿರಿ ನಾವು ಒಂದೇ ತಿರಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಏನಾಗಿಲ್ಲ. ಓಕೆ, ಒಂದ್ ವೇಳೆ ಇಲ್ಲಿ ಏನಾದ್ರು ಪೂರಾನೇ ಗ್ಯಾಪ್ ಡೌನ್ ಏನ್ ಮಾಡೋದು ಸರ್ ಅಂತ ತಿಳ್ಕೊಬೇಕಾಗ್ತದೆ. ಈ ಒಂದ್ ಏನ್ ತೆಗೆದಿದಲ್ಲ 23,350 ಇದು ಒಂದ್ ಏನಾದ್ರು ಬ್ರೇಕ್ ಆದ್ರೆ ಇಲ್ಲೇನು ಗ್ಯಾಪ್ ಡೌನ್ ಆದ್ರೆ ಸೇಮ್ ಇಲ್ಲಿ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಏನಾದ್ರು ಇದು ಸಪೋರ್ಟ್ ಇರ್ತಕ್ಕಂಥದ್ದನ್ನ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು 23,200 ಏನಾದ್ರು ಬ್ರೇಕ್ ಮಾಡಿದ್ರೆ ಮುಗೀತು, ಸೀದಾ 2,000 ಪಾಯಿಂಟ್ ಮಾರ್ಕೆಟ್ ಸೀದಾ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡಪ್ಪ ಅಂದ್ರೆ ಗುರುವಾರ ದಿವಸ ಮಾರ್ಕೆಟ್ ಯಾವ ರೀತಿ ಇದೆ, ಯಾವ ರೀತಿ ನಾವು ಟ್ರೈ ಮಾಡ್ಬೇಕಂತದನ್ನ ಸ್ವಲ್ಪ ನೋಡ್ಕೊಂಡು ನೀವು ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.